ಯಾರು ಅಂತ ಒಂದ್ಸರಿ ಗೆಸ್ ಮಾಡಿ. ನಮ್ಮ ಯೂಟ್ಯೂಬ್ ಸ್ಟಾರ್ ಅವರು. ನೀ ಕೂತ್ಕೊಳ್ಳಪ್ಪ ನೀನು. ಅಲ್ಲ ಪಟಾಕಿ ತಮ್ಮಣ್ಣ ಗೋಡನ್ ಹೋಗಿ. ಅಲ್ಲಪ್ಪ ಪಟಾಕಿ ತರೋಣ ನೋಡು. ಗಾಡಿ ಕೆಲಸ ಆಯ್ತು ಎಲ್ಲ ನೋಡೆಲ್ಲ ಗಾಡಿ ಕೆಲಸ ಆಯ್ತು. ಪಟಾಕಿ ತರೋಣ ಬಂದ್ಬಿಡು. ಏನಂತ ಹೇಳ್ಬೇಕಾ? ಹುಡುಗ ಬರಲ್ಲ ಅಂತಾನೆ ಅಂತ ಹೇಳ್ಬಿಟ್ಟು ವಾಯ್ಸ್ ರೆಕಾರ್ಡ್ ಮಾಡಾಕಿ. ಅದಕ್ಕೆ ನನ್ನ ಮಗನ್ ಕರ್ಕೊಂಡು ಇದ್ದೀನಿ. ಯಾರು ಇವನ್ನ? ಇವನ್ ಕರ್ಕೊಂಡು ಹೋಗ್ಬೇಕಾ? ಏ ಬಾರ ಮರೇಲಿ, ನಾವು ಡ್ಯೂಟಿ ಮಾಡ್ಬೇಕು. ನಾವೇನು ಸಂಸಾರ ಮಾಡ್ಬೇಕು ಬೇಡ ನೋಡಿ. 73 ಸಂಸಾರ ಮಾಡಕ್ಕ ಮದುವೆ ಆಗೈತೆ ನಿಂಗೆ? ಆಯ್ತೀವಿ. ಇನ್ನು ಇವತ್ತಲ್ಲ ನಾಳೆ. ಅಲ್ಲ ಈಗ ನಿನ್ ಮದುವೆ ಆಗಿದ್ಯಾ ಈಗ? ಇವತ್ತಲ್ಲ ನಾಳೆ ಆಯ್ತು. ಆದಾಗ ಹೇಳೋ ಮಾತು. ಪಟಾಕಿ ತಗೋಣ ಬಾರ ಮರ್ಯಾ. ಬರಲ್ಲ. ಇದು ಬಿತ್ತು ಒಳ್ರಟ್ಟಿ. ಅದಕ್ಕೆ ಹೇಳೋದು ಬಾ ಒಂದು ನಿಮಿಷ ಪಟಾಕಿ ತಗೊಂಬೋಣ ಬಾ. ಏ ಪಟಾಕಿ ತಗೋಣ ಬಾರ ಮರ್ಯಾಲಿ. ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ. ಏಯ್ ಪಟಾಕಿ ತಗೋಬರೋಣ ಅಂತ ಹೇಳ್ತಾ ಇದ್ದೀನಿ. ಬರ್ತಾನೆ ಇಲ್ಲ ಪಟಾಕಿ ತಗೋಬರೋಣ ಬಾರ ಹಬ್ಬಕ್ಕೆ ಅಂದ್ರೆ. ಈಗ ಪಟಾಕಿ ತರೋಣ ಗುರು. ಪಟಾಕಿ ಗೋಡನ್ ಹತ್ರ ಹೋದ್ರೆ ಏನು ಗುರು ಭಯಂಕರ ರಶ್ಶು. ಆ ರಶ್ಶಲ್ಲಿ ಇವತ್ತು ನಾನು ಪಟಾಕಿ ತಗೋತೀನಿ ಅನ್ನೋದೇ ಡೌಟು. ಈ ಜನ ನೋಡ್ತಾ ಇದ್ರೆ ಇವತ್ತೇ ತಗೋತೀನ ಪಟಾಕಿ, ಅದೇ ಭಯ. ಕಮ್ಮಿ ಅಂದರೂ ಒಂದು 500-600 ಜನ ಅವರೇ. ಬಂದು ತಗೋತಾರೆ ಹೋಯ್ತವ್ರೆ. ನಮಗಂತೂ ಕ್ಯೂ ಮುಂದಕ್ಕೆ ಹೋಯ್ತಾ ಇಲ್ಲ. ಕ್ಯೂವಲ್ಲಿ ನಿಂತು ಕಾಲು ನೋವು ಬಂದ್ಬಿಡ್ತು. ಇಷ್ಟು ಜನ ಪಟಾಕಿ ತಗೊಂಡು ಎಷ್ಟು ದಿನ ಹೊಡಿತಾರೆ ಗೊತ್ತಿಲ್ಲ. ಇಷ್ಟು ಜನ ದೊಡ್ಡವರು ಚಿಕ್ಕವರು ಮಕ್ಕಳು ಮರಿ ಎಲ್ಲ ಬಂದು ನಿಂತವ್ರೆ. ಬಿಸಿಲು ಒಂದು ಕಡೆ ಮಕ್ಕೆ ಹೊಡಿತದೆ. ಇರಕ್ಕೆ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಅಲ್ಲಿ, ಅಷ್ಟು ಬಿಸಿಲು. ಎಷ್ಟು 25 ಐಟಮ್ ಅಲ್ಲ? ಎಷ್ಟೊತ್ತ ಬಂದು ನಿಂತ್ಕೊಂಡೆ? ಬೆಳಿಗ್ಗೆನೆ ಬಂದ ಮದ್ದೆಲ್ಲ ಈಸ್ಕಟ್ಟ. ಇರುಗುರು ಮುಂದೆ ಯಾರಾದರೂ ಕೊಡ್ತಾರ ಮದ್ದೆಲ್ಲ ಒಂದು ಸ್ವಲ್ಪ ಕೇಳಿ ನೋಡೋಣ. ಆಗ ರೆಸ್ಟಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಒಬ್ರಿಗೆ ಕೇಳೋಣ ಇರುಗುರು. ಓ ಅಣ್ಣ ಬ್ರದರ್ ಒಳಗೋದ್ರೆ 600 ರೂಪಾಯಿ 2 ಬಾಕ್ಸ್ ಎತ್ಕೋತಾರ. ಫೋನ್ಪೇ ಮಾಡ್ತೀನಿ. 200 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. 200 ರೂಪಾಯಿ ಎಕ್ಸ್ಟ್ರಾ. 200 ರೂಪಾಯಿ ಇಲ್ಲಿಂದ ಇಲ್ಲಿಗೆ ನಿಂತ್ಕೊಂಡು ಸಡನ್ ಬಂದಿದ್ದಾರೆ ಈ ಪೊಸಿಷನ್. ನಿಂತು ಬಿಸಲ್ಲ ಆಯ್ತಲ್ಲ. ಅಣ್ಣ ಯಾಕೆ 200 ರೂಪಾಯಿ ಕೇಳ್ತಾನೆ ಅಲ್ಲಿ ತಂದು ಕೊಡೋಣದಕ್ಕೆ. ವಾಪಸ್ ಪುನಃ ಹಿಂದೆ ಬಂದು ಕ್ಯೂವಲ್ಲಿ ನಿಂತ್ಕೊಂಡಿದ್ದಾಯ್ತು. ಇದು ನಮ್ಮ ಮನೆ ಬರ ಗುರು. ಜನ ನೋಡ್ತಾ ಇದ್ರೆ ತಲೆ ಗಿರ್ರ ಅಂತದೆ ನೋಡು. ಆ ಜನ ನೋಡ್ತಾ ಇದ್ರೆ ಎಲ್ಲಿ ತಗೊಳ್ಳೋಣ, ಏನು ಮಾಡೋದು? ಸುಮಾರು 1 ಅವರ್ 2 ಅವರ್ ನಿಂತು ಎಲ್ಲರೂ ಬೇಸತ್ಬಿಟ್ಟಾರೆ ಪಾಪ. ಆ ಕ್ಯೂವಲ್ಲಿ ನಿಂತಾಗ ಯಾರಾದರೂ ಒಬ್ಬರು ಮುಂದೆ ಬಂದರು ಅನ್ನೋದಕ್ಕೆ ಎಲ್ರಿಗೂ ಒಂದು ಸಿಟ್ಟು ಅನ್ನೋದಿರುತ್ತೆ. ಸರ್ವೇ ಸಾಮಾನ್ಯ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಅಡ್ಜಸ್ಟ್ ಮಾಡಿ ತಗೊಂಡೋಗ್ಬೇಕಷ್ಟೇ ಪ್ರತಿಯೊಬ್ಬರು. ನೋಡಿ ಇವರು ಕೂಡ ಅದೇ ಥರನೇ ಮಧ್ಯದಲ್ಲಿ ಬಂದು ನಿಂತ್ಕೊಳ್ತವ್ರೆ. ತಗೋತೀನಿ ಅಂತ ಹೋಗ್ತಾರೆ. ಪೊಲೀಸರು ಅವ್ರನ್ನೂ ಕೂಡ ವಾಪಸ್ ಕಳಿಸಿದ್ರು. ಎಷ್ಟು ಹೋಗು ಅಂದ್ರೆ ಅವರು ಮುಂದಕ್ಕೆ ಹೋಗಲಿಲ್ಲ. ಎಲ್ರಿಗೂ ಒಂದು ಅರ್ಜೆಂಟು. ನಿಂತು ಪ್ರತಿಯೊಬ್ಬರಿಗೂ ಆ ಬಿಸಿಲಲ್ಲಿ ಸಾಕಾಗ್ಬಿಟ್ಟಿದೆ ಪಾಪ.
ಪೊಲೀಸವರು ಎಷ್ಟು ಜನಕ್ಕೆ ಅಂತ ಹೇಳೋಕ್ಕೆ ಸಾಧ್ಯ. ಬೆಳಗಿಂದ ಸಂಜೆವರೆಗೂ ನೀವು ಹಿಂದಕ್ಕೆ ಹೋಗಿ ಮಧ್ಯದಲ್ಲಿ ಬರಬೇಡಿ ಅಂತ ಹೇಳಿ ಪಾಪ ಅವರು ನೊಂದೋಗ್ಬಿಟ್ಟಿರ್ತಾರೆ. ಅವ್ರ ಕಷ್ಟನೂ ಅರ್ಥ ಮಾಡ್ಕೋಬೇಕು ಒಂದೊಂದು ಸರಿ ನಾವುಗಳು ಕೂಡ. ಚಿಕ್ಕ ಮಕ್ಕಳೆಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ಎಷ್ಟು ಜನ ಪಾಪ ನೊಂದೋಗ್ಬಿಟ್ಟಿದ್ದಾರೆ. ಆ ಬಿಸಿಲಲ್ಲಿ ನಿಂತ್ಕೊಂಡು ಒಂದು ಪಟಾಕಿ ತಗೊಳ್ಳೋಷ್ಟೊತ್ತಿಗೆ ಸಾಕಾಗ್ಬಿಟ್ಟಿದೆ ಆ ಮಕ್ಳಿಗೂ ಕೂಡ ಪಾಪ. ನಮ್ಮ ದೀಪಾವಳಿ ಅಂತಂದರೆ ನೋಡಿ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ. ಒಂದು ಪಟಾಕಿನ ಒಂದು ಮಕ್ಳಿಗೋಸ್ಕರ ತಗೊಂಡು ಕ್ಯೂವಲ್ಲಿ ನಿಂತು ಎಷ್ಟು ಒದ್ದಾಡ್ತೀವಿ. ಬಿಸಿಲಿಗೆ ಮೈಯಲ್ಲಿರೋ ನೀರೆಲ್ಲ ಇಳ್ದೋಗ್ಬಿಡ್ತು. ಅಷ್ಟು ಬಿಸಿಲಿದೆ, ಅಷ್ಟು ಕ್ಯೂ ಇದೆ. ಅಷ್ಟೈತೆ ಎಲ್ಲ ಜಾಗ ಇಲ್ಲಿ ಇಟ್ಕೊಂಡು ಬೇಗ ಕೊಡ್ಬೋದು. ಇವ್ರು ಯಾಕೆ ಗೋಡನ್ ಒಳಗೆ ಕೊಡ್ತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ. ಪ್ರತಿ ವರ್ಷನೂ ಹಂಗೆ ಕೊಡ್ತಾರೆ. ಇದೇ ಟೈಮಲ್ಲಿ ನಮ್ಮ ಯೂಟ್ಯೂಬ್ ಸ್ಟಾರ್ ಒಬ್ಬರು ಸಿಕ್ಕರು. ನೋಡಿ ತುಂಬ ಖುಷಿ ಆಯಿತು. ವೀಡಿಯೋ ಮಾಡ್ತಿದ್ದಂಗೆ ಒಂಥರ ನೋಡಿ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ತುಂಬ ಚೆನ್ನಾಗಿ ಮಾತಾಡಿಸಿ ಒಂದು ತಮ್ಮೇಲ್ ಕೊಟ್ಟರು. ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಸಿಂಪಲ್ಲಾಗಿ ತುಂಬ ಫ್ರೆಂಡ್ಲಿಯಾಗಿ ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡಿಸಿ ನಮ್ಮ ಜೊತೆ ಖುಷಿಯಾಗಿ ಕಳೆದ್ರು. ಒಳಗಡೆ ಎಷ್ಟು ರಶ್ ಅಂದರೆ ಈಚೆಗಿಂತ ಜಾಸ್ತಿ ಒಳಗಡೆನೇ ಅಷ್ಟು ತುಂಬೋಗಿದ್ದಾರೆ. ಅವ್ರ ಐಟಮ್ಮು ಬೇಗ ತಗೊಳ್ಳೋಕ್ಕೆ ಹೋಗ್ತಾಯಿಲ್ಲ. ಹುಡುಕಿ ಅದು ಇದು ಅಂತ ತುಂಬ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ತಗೊಳ್ಳೋಷ್ಟಕ್ಕೆ ಸಾಕಾಗುತ್ತೆ ನೋಡಿ. ಇನ್ನೂ ಅಷ್ಟು ಜನ ಇದ್ದಾರೆ. ಅವ್ರು ಹೆಂಗೆ ತಗೋತಾರೋ ಸಂಜೆ ಆಗುತ್ತೇನೋ ಗೊತ್ತಿಲ್ಲ. ಅಷ್ಟು ರಶ್ ಇದೆ. ಒಳಗಡೆನೂ ಬೇಗ ತಗೊಳಕ್ಕಾಗ್ತಿಲ್ಲ. ಫೈನಲಿ ನಾವು ಅಂತೂ ಇಂತೂ ಕಷ್ಟಪಟ್ಟು ತಗೊಂಡು ನಾವು ಹೊರಟ್ವಿ. ನೋಡಿದ್ರೆ ಅಲ್ಲಿ ರೋಡು ಕೂಡ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿದೆ. ಮಳೆ ಬಂದು ತುಂಬ ಅಧ್ವಾನ ಆಗಿದೆ. ಆ ರೋಡ್ ಪಾಸ್ ಮಾಡೋಷ್ಟಕ್ಕೆ ಫುಲ್ಲು ಒಂಥರ ರಿಸ್ಕ್ ಅನ್ನಿಸ್ಬಿಡ್ತು. ಆ ರೋಡೇ ಕಷ್ಟ. ಅಷ್ಟು ಚಿಕ್ಕ ರೋಡು ಮತ್ತು ಅಲ್ಲಿ ಆ ಮಣ್ಣು ರೋಡಲ್ಲಿ ತುಂಬ ಅಂದರೆ ತುಂಬ ಫುಲ್ಲು ಕೊಚ್ಚೆ. ಹಿಂಗಾಗಿದೆ ಅಂದರೆ ಆ ರೋಡ್ ಪಾಸ್ ಮಾಡೋದಕ್ಕೆ ತುಂಬ ಕಷ್ಟ. ನೋಡಿ ನೀರು ನಿಂತ್ಕೊಂಡು ಕೊಚ್ಚೆ ರೋಡೋದು. ಆ ಗ್ಯಾಪಲ್ಲಿ ಓಡಾಡೋಕ್ಕೆ ತುಂಬ ಕಷ್ಟ ಇದೆ. ಗಾಡಿಗಳು ನಡ್ಕೊಂಡು ಓಡೋಕ್ಕಂತೂ ಆಗಲ್ಲ, ಗಾಡಿಲೇ ಹೋಗಬೇಕು. ಆದರೂ ಜನ ಆ ಪಟಾಕಿ ಗೋಡನ್ನು ಬಂದು ಅಷ್ಟು ಜನ ತಗೋತಾರಂದರೆ ನಿಜವಾಗ್ಲೂ ಗ್ರೇಟು. ನೋಡಿ ಇನ್ನೂ ಜನ ಬರ್ತಾನೇ ಇದ್ದಾರೆ. ಅಂತೂ ಇಂತೂ ನನ್ನ ಮಕ್ಳಿಗಂತೂ ತುಂಬ ಖುಷಿ ಆಗೋಯ್ತು ಪಟಾಕಿ ನೋಡಿ. ಬಾಕ್ಸ್ ಓಕೆನಾ? ಪಟಾಕಿ ಬಾಕ್ಸು ಹಾಂ ಎಲ್ಲ ಅದು ಬಿಲ್ಲೆಲ್ಲ 2 ಬಾಕ್ಸು ಅಲ್ಲ. ಖುಷಿನಾ ನಿನಗೆ? ಡಬಲ್ ಖುಷಿ. ಹಾಂ ಈ ಬಾಕ್ಸು ನಿನಗೆ. ಹಾಂ ಈ ಬಾಕ್ಸು ನಿನಗೆ. ಹಾಂ ಇಬ್ರಿಗೂ ಖುಷಿನಾ? ಇಷ್ಟ ಆಯ್ತಾ? ಆಡ್ರಿ ಹಂಗಾರೆ. ಇವತ್ತು ಹೊಡಿಬೇಡ್ರಿ, ನಾಳೆನೂ ಹೊಡಿಬೇಡ್ರಿ, ನಾಡ್ದು. ನಿನ್ಗ ಮಕ್ಕಳಿಗೆ ಪಟಾಕಿ ಓಕೆ, ಇವ್ರಿಗೂ ಪಟಾಕಿ ಬೇಕಂತೆ.